ಎಲ್ಲರಿಗೂ ನಮಸ್ಕಾರಗಳು. ತಮ್ಮೆಲ್ಲರಿಗೂ ರಾಜೇಂದ್ರ ಟೆಕ್ ಕಂಪ್ಯೂಟರ್ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದಂಥ ಸ್ವಾಗತವನ್ನು ಕೋರುತ್ತೇನೆ. ನಾವು ಕಳೆದ ಕ್ಲಾಸಲ್ಲಿ MS Excel ಪ್ರಾಕ್ಟಿಕಲ್ ಕ್ಲಾಸ್ 48 ಇದರಲ್ಲಿ ಹೌ ಟು ಯೂಸ್ ಗೋಲ್ ಸೀಕ್ ಇನ್ MS Excel. MS Excelದಲ್ಲಿ ಗೋಲ್ ಸೀಕ್ ಫಂಕ್ಷನನ್ನು ಯಾವ ರೀತಿಯಾಗಿ ಯೂಸ್ ಮಾಡ್ಕೋಬೇಕು ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀನಿ. ಸೊ ನೀವು ಇನ್ನೂ ಆ ಕ್ಲಾಸ್ ನೋಡಿಲ್ಲ ಅಂದರೆ ನಿಮಗಾಗಿ ಇವತ್ತಿನ ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ಅದರ ಲಿಂಕ್ ಹಾಕ್ತೀನಿ. ತಾವು ಲಿಂಕ್ ಓಪನ್ ಮಾಡಿ ಆ ಕ್ಲಾಸ್ ಕೂಡ ನೀವು ನೋಡ್ಕೋಬಹುದು. ಇವತ್ತಿನ ಕ್ಲಾಸು MS Excel ಪ್ರಾಕ್ಟಿಕಲ್ ಕ್ಲಾಸ್ 49. ಸೊ ಇದರಲ್ಲಿ ನಾನು ಸಬ್ ಟೋಟಲ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಎಕ್ಸೆಲ್ದಲ್ಲಿ ಸಬ್ ಟೋಟಲನ್ನು ಯಾವ ರೀತಿಯಾಗಿ ಯೂಸ್ ಮಾಡ್ಕೋಬೇಕು ಅನ್ನೋದನ್ನು ಇವತ್ತಿನ ಕ್ಲಾಸ್ದಲ್ಲಿ ನೋಡೋಣ. ಸೊ ದಯವಿಟ್ಟು ಪೂರ್ತಿಯಾಗಿ ವಿಡಿಯೋ ನೋಡಿರಿ. ಮತ್ತು ತಾವು ಹೊಸದಾಗಿ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ, ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ, ಬೆಲ್ ಐಕನ್ ಪ್ರೆಸ್ ಮಾಡಿರಿ, ಆಲ್ ಆಪ್ಷನ್ ಸೆಲೆಕ್ಟ್ ಮಾಡಿಕೊಡ್ರಿ ಅಂತ ತಮ್ಮಲ್ಲಿ ಕೇಳುತ್ತಾ ಇವಾಗ ಇವತ್ತಿನ ಪ್ರಾಕ್ಟಿಕಲ್ ಕ್ಲಾಸನ್ನು ಪ್ರಾರಂಭ ಮಾಡೋಣ. ಓಕೆ, ಸೊ ಇವಾಗ ನಾನು ಎಕ್ಸೆಲನ್ನು ಓಪನ್ ಮಾಡ್ಕೋತೀನಿ. ಸೊ ಎಕ್ಸೆಲನ್ನು ಓಪನ್ ಮಾಡಿದ ನಂತರ ನಾ ಇಲ್ಲಿ ಒಂದು ಟೇಬಲನ್ನು ರೆಡಿ ಮಾಡಿ ಇಟ್ಟಿದ್ದೀನಿ. ಸೊ ಟೇಬಲ್ ಎದ್ರದಿದೆಪ್ಪ ಅಂದರೆ ಇಲ್ಲಿ ಸೀರಿಯಲ್ ನಂಬರ್ ಕೊಟ್ಟಿದ್ದೀನಿ. ಸೊ ಇಲ್ಲಿ ಪ್ರಾಡಕ್ಟ್ ನೇಮ್ ಕೊಟ್ಟಿದ್ದೀನಿ ಮತ್ತು ಇಲ್ಲಿ ಆ ಪ್ರಾಡಕ್ಟ್ದು ಪ್ರೈಸ್ ಕೊಟ್ಟಿದ್ದೀನಿ. ಸೊ ಪ್ರತಿಯೊಂದು ಪ್ರಾಡಕ್ಟನ್ನು ನಾನು ಎಷ್ಟು ಸಲ ತೊಗೊಂಡಿದ್ದೀನಪ್ಪ ಅಂದರೆ 4 ಸಲ ತೊಗೊಂಡಿದ್ದೀನಿ. ಓಕೆ, ಇಲ್ಲಿ ಮಾನಿಟರ್ 4 ಅಂದರೆ ಪ್ರತಿ ಮಾನಿಟರ್ದು ಪ್ರೈಸು ಬೇರೆ ಬೇರೆ ಆಗಿರ್ತದೆ. ಓಕೆ, ಬೇರೆ ಬೇರೆ ಪ್ರೈಸ್ ಇದೆ. ಸೊ ಇಲ್ಲಿ ಒಂದು 8000 ಇದೆ, 5000 ಇದೆ, 10,000 ಇದೆ, 21,000 ಇದೆ. ಸೊ ಅದೇ ರೀತಿಯಾಗಿ ಪ್ರಿಂಟರ್ 4 ತೊಗೊಂಡಿದ್ದೀನಿ, ಲ್ಯಾಪ್ಟಾಪ್ 4, ಕೀಬೋರ್ಡ್ 4 ಮತ್ತು ಮೌಸ್ 4. ಸೊ ಈ ಪ್ರಾಡಕ್ಟ್ಗಳನ್ನ ನಾವು ತೊಗೊಂಡಿದ್ದಿರ್ಬೋದು ಅಥವಾ ಮಾರಾಟ ಮಾಡಿದ್ದಿರ್ಬೋದು. ಓಕೆ, ಸೊ ಅದಕ್ಕೆ ನಾನು ಪ್ರತಿಯೊಂದ್ರದ್ದು ರೇಟ ಬೇರೆ ಬೇರೆ ಇದೆ. ಸೊ ಈ 4 ಮಾನಿಟರ್ದು ಸೇರಿ ಟೋಟಲ್ ಅಮೌಂಟ್ ಎಷ್ಟು ಆಗ್ತದಪ್ಪ ಅನ್ನೋದು ನಾವು ಕಂಡು ಹಿಡ್ಕೋಬೇಕು. ಅದೇ ರೀತಿಯಾಗಿ ಪ್ರಿಂಟರ್ 4 ಸೇರಿ ಎಷ್ಟು ಟೋಟಲ್ ಅಮೌಂಟ್ ಆಗ್ತದೆ, ಅದೇ ರೀತಿಯಾಗಿ ಲ್ಯಾಪ್ಟಾಪ್, ಕೀಬೋರ್ಡ್ ಮತ್ತು ಮೌಸ್. ಸೊ ಇವು ಎಲ್ಲನೂ ಸೇರಿ ಸಬ್ ಟೋಟಲ್ ಎಷ್ಟು ಆಗ್ತದೆ ಮತ್ತು ಗ್ರ್ಯಾಂಡ್ ಟೋಟಲ್ ಎಲ್ಲನೂ ಸೇರಿ ಗ್ರ್ಯಾಂಡ್ ಟೋಟಲ್ ಕೂಡ ಎಷ್ಟು ಆಗ್ತದೆ ಅನ್ನೋದನ್ನು ನಾವು ಎಕ್ಸೆಲ್ದಲ್ಲಿ ಬಹಳ ಈಸಿಯಾಗಿ ಮಾಡ್ಕೋಬೋದು. ಸೊ ಅದನ್ನು ಯಾವ ರೀತಿ ಮಾಡೋದು ಅನ್ನೋದನ್ನು ಇವಾಗ ನಾನು ಹೇಳ್ತಾ ಇದ್ದೇನೆ. ಓಕೆ, ಫಸ್ಟ್ ನಾವು ಏನು ಮಾಡ್ಕೋಬೇಕಪ್ಪ ಅಂದರೆ ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು. ಈ ಟೇಬಲ್ ಎಲ್ಲನೂ ಸೆಲೆಕ್ಟ್ ಮಾಡ್ಕೋಬೇಕು. ಓಕೆ, ಸೊ ಇಷ್ಟನ್ನು ಸೆಲೆಕ್ಟ್ ಮಾಡಿದ ನಂತರ ಇಲ್ಲಿ ಡೇಟಾದ ಮೇಲೆ ಮೌಸನ್ನು ಕ್ಲಿಕ್ ಮಾಡ್ಕೋಬೇಕು. ಆಮೇಲೆ ಇಲ್ಲಿ ಸಬ್ ಟೋಟಲ್ ಅಂತೇಳಿ ಬರ್ತದೆ. ಸೊ ಇವಾಗ ಇಲ್ಲಿ ಸಬ್ ಟೋಟಲ್. ಸೊ ಇಲ್ಲಿ ಸಬ್ ಟೋಟಲ್ ಮೇಲೆ ಮೌಸನ್ನು ಕ್ಲಿಕ್ ಮಾಡಿದಾಗ ಈ ಒಂದು ಸಬ್ ಟೋಟಲ್ ಏನು ಬರ್ತದೆ, ಡೈಲಾಗ್ ಬಾಕ್ಸ್ ಬರ್ತದೆ. ಸೊ ಇಲ್ಲಿ ಆ್ಯಟ್ ಈಚ್ ಚೇಂಜ್ ಇನ್ ಇದರಲ್ಲಿ ಬೇರೆ ಬೇರೆ ಅಂಥವು ಇಲ್ಲಿ ಬಂದಿರ್ತವೆ. ಸೀರಿಯಲ್ ನಂಬರ್, ಪ್ರಾಡಕ್ಟ್ ನೇಮ್ ಇದೆ, ಸೀರಿಯಲ್ ನಂಬರ್, ಪ್ರಾಡಕ್ಟ್ ನೇಮ್ ಮತ್ತು ಪ್ರೈಸ್. ಓಕೆ, ಸೊ ಇಲ್ಲಿ ನಾವು ಯಾವ್ದು ತೊಗೋಬೇಕಪ್ಪ ಅಂದರೆ ಇಲ್ಲಿ ಪ್ರಾಡಕ್ಟ್ ನೇಮ್ ತೊಗೋಬೇಕು. ಸೊ ಇಲ್ಲಿ ನಾವು ಏನು ಮಾಡೋದೈತಪ್ಪ ಅಂದ್ರೆ ಪ್ರೈಸನ್ನು ಸಮ್ ಮಾಡೋದಿದೆ. ಸೊ ಇಲ್ಲಿ ಬೇರೆ ಬೇರೆ ಸಮ್, ಕೌಂಟ್, ಅವರೇಜ್, ಮ್ಯಾಕ್ಸಿಮಮ್, ಮಿನಿಮಮ್, ಪ್ರಾಡಕ್ಟ್. ಸೊ ಈ ರೀತಿಯಾಗಿ ಬಂದಿರ್ತವೆ. ಸೊ ಇಲ್ಲಿ ನಾವು ಪ್ರೈಸನ್ನು ಸಮ್ ಮಾಡೋದಿದೆ. ಓಕೆ, ಸಬ್ ಟೋಟಲ್ ಮಾಡೋದಿದೆ. ಅದಕ್ಕೆ ನಾವು ಇಲ್ಲಿ ಸಮ್ ತೊಗೋಬೇಕು. ಆ್ಯಡ್ ಸಬ್ ಟೋಟಲ್ ಟು ನಾವಿಲ್ಲಿ ಏನು ಆ್ಯಡ್ ಮಾಡೋದೈತಪ್ಪ, ಸಬ್ ಟೋಟಲ್ ಯಾವ್ದು ಮಾಡೋದೈತಿ, ಸೀರಿಯಲ್ ನಂಬರ್ ಮಾಡೋದಿತ್ತು, ಪ್ರಾಡಕ್ಟ್ ನೇಮ್ ಮಾಡೋದಿತ್ತು ಅಥವಾ ಪ್ರೈಸ್ ಮಾಡೋದಿತ್ತು. ನಾವು ಏನು ಮಾಡಬೇಕಾಗಿದೆ, ಇಲ್ಲಿ ಪ್ರೈಸನ್ನು ಮಾಡಬೇಕಾಗಿದೆ. ಸೊ ಅದಕ್ಕೆ ಪ್ರೈಸಿಗೆ ನಾವಿಲ್ಲಿ ಚೆಕ್ ಬಾಕ್ಸನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಓಕೆ, ಇಲ್ಲಿ ಪ್ರಾಡಕ್ಟ್ ನೇಮು, ಇಲ್ಲಿ ಸಮ್ ಮಾಡೋದೈತಿ. ಏನನ್ನು ಸಮ್ ಮಾಡೋದೈತಪ್ಪ ಅಂದರೆ ಇಲ್ಲಿ ಪ್ರೈಸನ್ನು ಸಮ್ ಮಾಡೋದೈತಿ. ಸೊ ಅವಾಗ ಇಲ್ಲಿ ಇವು 2 ಚೆಕ್ ಬಾಕ್ಸ ಇಲ್ಲಿ ಏನಿದ್ದಿರ್ತಾವಪ್ಪ ಅಂದ್ರೆ ರೈಟ್ ಮಾರ್ಕ್ ಇದ್ದಿರ್ತವೆ. ಸೊ ಯಾವಾಗ ಇಲ್ಲಿ ರೀಪ್ಲೇಸ್ ಕರೆಂಟ್ ಸಬ್ ಟೋಟಲ್ಸ್ ಮತ್ತು ಇಲ್ಲಿ ಸಮ್ರಿ ಬಿಲೋ ಡೇಟಾ ಮತ್ತು 2 ಸೆಲೆಕ್ಟ್ ಮಾಡ್ಕೊಳ್ಳೋದು ಬೈ ಡಿಫಾಲ್ಟ್ ಸೆಲೆಕ್ಟ್ ಇದ್ದಿರ್ತವೆ. ಸೊ ಇವಾಗ ಇಷ್ಟೇನು ಮಾಡಿದ ನಂತರ ನಾವು ಏನು ಮಾಡ್ಕೋಬೇಕಪ್ಪ ಅಂದರೆ ಇಲ್ಲಿ ಓಕೆ ಕೊಡಬೇಕು. ಓಕೆ, ಸೊ ಓಕೆ ಕೊಟ್ಟ ನಂತರ ಇಲ್ಲಿ ನೋಡ್ಕೋಬೋದು ನೀವು ಇಲ್ಲಿ ಮಾನಿಟರ್ ಟೋಟಲ್ ಎಷ್ಟಾಗಿದೆಪ್ಪ, ಇಲ್ಲಿ ಮಾನಿಟರ್ ಟೋಟಲ್ 44,000, ಪ್ರಿಂಟರ್ ಟೋಟಲ್ 96,000, ಅದೇ ರೀತಿಯಾಗಿ ಲ್ಯಾಪ್ಟಾಪ್ ಟೋಟಲ್ 2,70,000, ಅದೇ ರೀತಿಯಾಗಿ ಕೀಬೋರ್ಡ್ದು 2,600. ಓಕೆ, ಆಮೇಲೆ ಮೌಸ್ ಟೋಟಲ್ ಎಷ್ಟಿದೆ 1,400. ಟೋಟಲ್ ಅಮೌಂಟ್ ಎಲ್ಲ ಸೇರಿ. ಸೊ ಇವಾಗ ಯಾವ್ಯಾವ ಸೇರಿಪ್ಪ ಅಂದರೆ ಇಲ್ಲಿ ಏನನ್ನು ತೊಗೋಬೇಕು, ಇಲ್ಲಿ 44,000, 96,000, 2,70,000 ಮತ್ತು ಇಲ್ಲಿ 2,600 ಮತ್ತು ಇಲ್ಲಿ 1,400 ಸೇರಿ ಟೋಟಲ್ ಅಮೌಂಟ್ ಎಷ್ಟಿದೆ ಗ್ರ್ಯಾಂಡ್ ಟೋಟಲ್. ಓಕೆ, ಇಲ್ಲಿ ಗ್ರ್ಯಾಂಡ್ ಟೋಟಲ್ ಎಷ್ಟು ಬಂದಿದೆಪ್ಪ ಅಂದರೆ ಇಲ್ಲಿ 4,14,000. ಓಕೆ, 4,14,000, 4,14,000 ರೂಪಾಯಿ ಟೋಟಲ್ ಅಮೌಂಟ್ ಇಲ್ಲಿ ಆಗಿದೆ. ಸೊ ಈ ಪ್ರಕಾರ ನಾವು ಗ್ರ್ಯಾಂಡ್ ಟೋಟಲನ್ನು ನೋಡ್ಕೋಬೋದು, ಸಬ್ ಟೋಟಲನ್ನು ಕೂಡ ಇಲ್ಲಿ ನೋಡ್ಕೋಬೋದು. ಸೊ ಈ ಪ್ರಕಾರ ನಾವು ಏನು ಮಾಡ್ಕೋಬೋದಪ್ಪ ಅಂದರೆ ಇಲ್ಲಿ ಒಂದು ಎಕ್ಸೆಲ್ದಲ್ಲಿ ಸಬ್ ಟೋಟಲನ್ನು ಯೂಸ್ ಮಾಡ್ಕೋಬೋದು. ಮತ್ತು ಏನು ಮಾಡ್ಬೋದಪ್ಪ ಅಂದರೆ ಇಲ್ಲಿ ನೋಡ್ಕೋಬೋದು,
ಇಲ್ಲಿ ನಂಬರ್ಸ್ ಬಂದಿರೋದಾವೆ ನೋಡ್ರಿ, ಇಲ್ಲಿ 1 2 ಮತ್ತು 3 ಅಂತೇಳಿ ಬಂದಾವೆ. ಸೊ ಇವಾಗ 3 ಅಂದ್ಕೊಳ್ಳಿ ಏನು ಇದ್ದಿರ್ತದೆ ಇದು, ಸೊ ಎಲ್ಲನೂ ಇದ್ದಿರ್ತದೆ. ಸೊ ನಮಗೆ ಏನು ಬೇಕಾಗಿದೆಪ್ಪ ಅಂದ್ರೆ ಈಗ 2 ಮೇಲೆ ನಂಬರನ್ನು ಕ್ಲಿಕ್ ಮಾಡಿದಾಗ ಇಲ್ಲಿ ಏನಾಗ್ತದಪ್ಪ ಅಂದ್ರೆ ಮಾನಿಟರ್ದಷ್ಟು ಎಷ್ಟಿದೆ, ಓಕೆ, ಮಾನಿಟರ್ದಷ್ಟೇ ಎಷ್ಟು ಟೋಟಲ್ ಇದೆ, ಟೋಟಲ್ ಅಮೌಂಟ್ ಎಷ್ಟು ಬಂದಿದೆ, ಸಬ್ ಟೋಟಲ್, ಪ್ರಿಂಟರ್ ಟೋಟಲ್ ಅಮೌಂಟ್, ಲ್ಯಾಪ್ಟಾಪ್ ಟೋಟಲ್ ಅಮೌಂಟ್, ಕೀಬೋರ್ಡ್ ಟೋಟಲ್ ಅಮೌಂಟ್ ಮತ್ತು ಮೌಸ್ ಟೋಟಲ್ ಅಮೌಂಟ್ ಮತ್ತು ಇಲ್ಲಿ ಗ್ರ್ಯಾಂಡ್ ಟೋಟಲ್ ಬಂದಿದೆ. ಸೊ ಇಷ್ಟು ನಾವು ನೋಡ್ಕೋಬೋದು. 1 ನಂಬರ್ ಮೇಲೆ ಮೌಸನ್ನು ಕ್ಲಿಕ್ ಮಾಡಿದಾಗ ಗ್ರ್ಯಾಂಡ್ ಟೋಟಲ್ ಅಷ್ಟೇ ಇಲ್ಲಿ ಬರ್ತದೆ. ಸೊ ನಮ್ಗೆ ಟೋಟಲ್ ಗ್ರ್ಯಾಂಡ್ ಟೋಟಲ್ ಅಷ್ಟೇ ಬೇಕಾಗಿದ್ರೆ ನಂಬರ್ 1 ಮೇಲೆ ಮೌಸನ್ನು ಕ್ಲಿಕ್ ಮಾಡ್ಕೋಬೇಕು. ನಂಬರ್ 2 ಮೇಲೆ ಮೌಸನ್ನು ಕ್ಲಿಕ್ ಮಾಡಿದ್ರೆ ಇಲ್ಲಿ ಪ್ರತಿಯೊಂದು ಪ್ರಾಡಕ್ಟ್ ನೇಮ್ ಬರ್ತದೆ ಮತ್ತು ಇಲ್ಲಿ ಅದ್ರದ್ದು ಟೋಟಲ್ ಪ್ರೈಸ್ ಬರ್ತದೆ, ಆಮೇಲೆ ಗ್ರ್ಯಾಂಡ್ ಟೋಟಲ್ ಬರ್ತದೆ. 3 ನಂಬರ್ ಮೇಲೆ ಮೌಸನ್ನು ಕ್ಲಿಕ್ ಮಾಡಿದಾಗ ಎಲ್ಲನೂ ಇಲ್ಲಿ ಏನಾಗ್ತದೆ ಡಿಸ್ಪ್ಲೇ ಆಗ್ತವೆ. ಸೀರಿಯಲ್ ನಂಬರ್ ಇರ್ಬೋದು, ಪ್ರಾಡಕ್ಟ್ ನೇಮ್ ಇರ್ಬೋದು, ಮತ್ತು ಪ್ರೈಸು, ಆಮೇಲೆ ಟೋಟಲ್ ಪ್ರೈಸು. ಓಕೆ, ಸೊ ಈ ಪ್ರಕಾರ ನಾವು ಎಕ್ಸೆಲ್ದಲ್ಲಿ ಒಂದು ಸಬ್ ಟೋಟಲನ್ನು ಮಾಡ್ಕೋಬೋದು. ಓಕೆ, ಸೊ ಇಷ್ಟು ಇವತ್ತಿನ ಕ್ಲಾಸಲ್ಲಿ ನಾನು ಸಬ್ ಟೋಟಲ್ನ ಯಾವ ರೀತಿ ಮಾಡ್ಕೋಬೇಕು ಅನ್ನೋದನ್ನು ಇವತ್ತಿನ ಕ್ಲಾಸಲ್ಲಿ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೇನೆ. ಸೊ ಇವತ್ತಿನ ಕ್ಲಾಸು ತಮಗೆ ಯಾವ ರೀತಿ ಅನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿರಿ. ಜೊತೆಗೆ ವಿಡಿಯೋನ ಲೈಕ್ ಮಾಡಿರಿ, ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿರಿ. ಮತ್ತು ಇನ್ನೂ ನಾನು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಪ್ರೆಸ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಅಂತ ತಮ್ಮಲ್ಲಿ ಕೇಳ್ತಾ ಇವತ್ತಿನ ಪ್ರಾಕ್ಟಿಕಲ್ ಕ್ಲಾಸನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ. ಮತ್ತೊಂದು ಹೊಸ ಕ್ಲಾಸೊಂದಿಗೆ, ಹೊಸ ವಿಡಿಯೋದೊಂದಿಗೆ ಪುನಃ ನಿಮ್ಮ ಜೊತೆಗೆ ಬರುವೆ. ಅಲ್ಲಿಯವರೆಗೆ ಎಲ್ಲರಿಗೂ ನನ್ನ ನಮಸ್ಕಾರಗಳು.